APG ಉಸ್ತಾದ್ ಅವರು ಗ್ರ್ಯಾಂಡ್ ಮುಫ್ತಿ ಇಂಡಿಯಾ ಅವ್ರ ಕೈಲಿಂದ ಇವತ್ತು ಅರಬಿಕ್ ಹಾಸ್ಟೆಲ್ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಮುಫ್ತಿ, ಮೌಲ್ವೀಸ್, ತಂಗಡವರು ಮತ್ತು CM ಇಬ್ರಾಹಿಂ ಸಾಹೇಬರು ಮತ್ತು UT ಖಾದರ್ ಸಾಹೇಬರು, ಹೀಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಮಾತಾಡಿ ಹೋಗಿದ್ದಾರೆ. ನಿಜವಾಗ್ಲೂ ಇವತ್ತೇನು ಕಾರ್ಯಕ್ರಮ ಆಗಿದೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ಹಾಸ್ಟೆಲ್ ಉದ್ಘಾಟನೆ ಮತ್ತು ಅರಬಿಕ್ ಸ್ಟೂಡೆಂಟ್ಸ್, ಹಾಫೀಸ್ ಅವರು ಮತ್ತು ಈ ಥರ ಬೇರೆ ಬೇರೆ ಎಜುಕೇಷನ್ನಲ್ಲಿ ಒಂದು ಒಳ್ಳೆ ರೀತಿಯಿಂದ ಮದನಿ ಎಜುಕೇಷನ್ ಟ್ರಸ್ಟ್ ಸೊಸೈಟಿಲಿಂದ ಎಸ್ಪೆಷಲಿ ಉಲ್ಲಾಲ್ ಮಂಗಳೂರಿನಲ್ಲಿ ಇನ್ನೂ ಟಾಪ್ ಎಜುಕೇಷನ್ ಇದ್ದಾರೆ. ಇನ್ನೋಪ ಮೆಡಿಕಲ್ ಕಾಲೇಜ್ ಅಧ್ಯಕ್ಷರಿದ್ದಾರೆ, ಕಣೀಶೂರು ಮೆಡಿಕಲ್ ಕಾಲೇಜ್ ಅಧ್ಯಕ್ಷರಿದ್ದಾರೆ, ಜೊತೆಗೆ ಸುಮಾರು ಎಜುಕೇಷನಿಸ್ಟ್ ಇದ್ದಾರೆ. ಆದರೂ ತಾವು ಏನು ಎಜುಕೇಷನ್ ಇಲ್ಲಿಂದ ಎಜುಕೇಷನ್ ಆಗ್ಲತ್ತದೆ, ಇದು ಎಜುಕೇಷನ್ ನಮ್ಮ ಜೀವನ ಎಷ್ಟಿದೆ ಅದರಲ್ಲಿ ಕೆಲಸ ಮಾಡ್ತದೆ. ಮತ್ತು ಸಾವಿರ ಸಾವಿರ ಕೋಟಿ ಕೋಟಿ ವರ್ಷ ಆಫ್ಟರ್ ಡೆತ್ ನಮ್ಮದು ಸಾವು ಆದ್ರ ಮೇಲೆ ಈ ಎಜುಕೇಷನ್ ಕೆಲಸ ಮಾಡ್ತದೆ. ಇಲ್ಲಿಂದು ನಮ್ಮ ಖಬರ್ನಲ್ಲಿ ಮತ್ತೆ ಕಿಯಾಮತ್ ತನ ಈ ಎಜುಕೇಷನ್ ತಾವು ಏನು ಕೊಳ್ಳತ್ತಾರೆ, ಈ ಎಜುಕೇಷನ್ ಅಲ್ಲಿ ತನ ಕೆಲಸ ಮಾಡ್ತದೆ. ದೀನ್ ಅವ್ರ ದುನಿಯಾ ಎರಡೂ ಕಡೆ ಈ ಎಜುಕೇಷನ್ ಕೆಲಸ ಮಾಡ್ತದೆ. ಈ ಎಜುಕೇಷನ್ ನಮ್ಮ ಜೀವನದಲ್ಲಿ, ನಮ್ಮ ಪರಿವಾರನಲ್ಲಿ, ನಮ್ಮ ಸೊಸೈಟಿನಲ್ಲಿ ಎಲ್ಲರಿಗೆ ಇದು ಸಹಾಯ ಮಾಡ್ತದೆ. ನಮ್ಮ ಇಸ್ಲಾಮಿಕ್ ಪ್ರಕಾರ, ನಮ್ಮ ಪ್ರಕಾರ ಒನ್ ಆಫ್ ದಿ ಟಾಪ್ ಎಜುಕೇಷನ್ ಇದು ವಿಶ್ವ ವರ್ಲ್ಡ್ನಲ್ಲಿ ಇಲ್ಲ. ಅರಬಿಕ್ ಅಂದರೂ ಇಡೀ ನಮ್ಮ ಜೀವನ ಚೇಂಜ್ ಆಗ್ತದೆ. ಇದ್ರ ಸಲಗೆ ಮೊನ್ನೆ ನಮಗೆ ಇಲ್ಲಿ ದರ್ಗಾ ಅಧ್ಯಕ್ಷ ಅವರು ಫೋನ್ ಮಾಡಿದರು ಬರಬೇಕಂತ, ಮತ್ತು UT ಖಾದರ್ ಸಾಹೇಬರು ಬರಬೇಕಂತ ನನಗೆ ಹೇಳಿದರು. ಅದ್ರ ಸಲಗೆ ನಾನು ಬಂದೇನೆ. ಮತ್ತು ನಿಜವಾಗ್ಲೂ ಈ ಮದನಿ ಎಜುಕೇಷನ್ ಟ್ರಸ್ಟ್ಗೆ ಆಗಲಿ, ಈ ಹಾಸ್ಟೆಲ್ಗೆ ಆಗಲಿ ಸರ್ಕಾರದಿಂದ ಎಷ್ಟು ಬೇಕು, ನಾನು ಇದ್ದೇನೆ. ಜಮೀರ್ ಅಹಮದ್ ಖಾನ್ ವಕ್ಫ್ ಮಿನಿಸ್ಟರ್ ಇದ್ದಾರೆ, ಅವರಿಗೆ ನಾನು UT ಖಾದರ್ ಸಾಹೇಬ್ರು ಹೇಳಿ 100% ಸಪೋರ್ಟ್ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ನನ್ನಿಂದ ಸ್ವಂತ ಏನು ಬೇಕು ನಾನು ಮಾಡ್ತೇನೆ, ನನ್ನ ಸ್ವಂತ ದುಡ್ಡಿನಿಂದ ಅಂತ ತಮಗೆ ಹೇಳಿ, ನನಗೆ ನಮ್ಮೆಲ್ಲರಿಗೆ ತಾವೆಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳಿ ತಮ್ಮೆಲ್ಲರಿಗೆ ಇನ್ನೂ ಒಂದು ಸಲ ನಾನು ಸಲಾಮ್ ಅಲೈಕುಮ್ ಹೇಳ್ತೇನೆ. ಸಲಾಮ್ ಅಲೈಕುಮ್.